ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಂದು ಊರಿನ ಹಿರಿಯ ಮರ ಕಡಿಲಿಕ್ಕೆ ಕಾಡಿಗೆ ಹೋದ. ಮರ ಏರಿ ತನಗೆ ಬೇಕಾದಷ್ಟು ಮರ ಕಡಿದುಕೊಂಡು ಮರದಿಂದ ಇಳಿಯುವಾಗ ಕಾಲು ಜಾರಿ ಬಿದ್ದ. ಅವನ ಎರಡೂ ಕಾಲುಗಳು ಮುರಿದು ಹೋಯಿತು. ಪೆಟ್ಟು ಎಷ್ಟಾಗಿತ್ತಂತಂದರೆ ಅವನು ತನ್ನ ಜೀವನದಲ್ಲಿ ಕಾಲುಗಳ ಮೇಲೆ ನಡೆಯೋದು ಅಸಾಧ್ಯವಂತ ವೈದ್ಯರು ಹೇಳಿದರು. ಅವನು ಬಹಳ ನೊಂದುಕೊಂಡ. ಆದರೆ ತೀವ್ರವೇ ಆಘಾತದಿಂದ ಚೇತರಿಸಿಕೊಂಡು ಮರದ ಉರುಗೋಲುಗಳನ್ನು ಮಾಡಿಕೊಂಡು ಕಂಕುಳಲ್ಲಿ ಸಿಕ್ಕಿಸಿಕೊಂಡು ನಿಧಾನವಾಗಿ ನಡಿಲಿಕ್ಕೆ ಪ್ರಾರಂಭ ಮಾಡಿದ. ಊರಿನ ಜನರಿಗೆ ಅದೊಂದು ಆಶ್ಚರ್ಯ ಅನ್ನಿಸ್ತು. ಅಲ್ಲಿಯವರೆಗೂ ಅವರು ಇಂತಹ ಊರುಗೋಲನ್ನು ನೋಡಿರಲಿಲ್ಲ. ಅವರು ಆ ಹಿರಿಯನ ಸೃಜನಶೀಲತೆಯ ಬಗ್ಗೆ ಒಳ್ಳೆಯ ಮಾತನಾಡತೊಡಗಿದ್ರು. ಇದರಿಂದ ಆತನಿಗೆ ಇನ್ನಷ್ಟು ಪ್ರೋತ್ಸಾಹ ದೊರೆತಂತಾಯಿತು. ಅವನು ಮತ್ತಷ್ಟು ಹಗುರವಾದ ಆದರೆ ಬಲಶಾಲಿಯಾದ ಉರುಗೋಲುಗಳನ್ನು ಮಾಡಿದ. ಅವನ ನಡೆಯುವ ವೇಗವೂ ಹೆಚ್ಚಾಯಿತು. ಅವನು ಉತ್ಸಾಹದಿಂದ ಕಾಲುಗಳಿದ್ದವರಂತೆ ವೇಗವಾಗಿ ನಡೆಯತೊಡಗಿದ. ಬರಬರುತ್ತಾ ಉರುಗೋಲುಗಳ ಮೇಲೆ ನೃತ್ಯವನ್ನೇ ಮಾಡತೊಡಗಿದ. ಏನೇನೋ ಸರ್ಕಸ್ ಮಾಡಿ ಜನರನ್ನು ಮೆಚ್ಚಿಸತೊಡಗಿದ. ಅದೊಂದು ಕಲೆಯೇ ಆಗಿಬಿಟ್ಟು. ಊರಿನ ಜನ ತಮ್ಮ ಮಕ್ಕಳನ್ನು ಅವನ ಬಳಿಗೆ ಕಳುಹಿಸಿ ಊರುಗೋಲನ್ನು ಬಳಸೋದು, ನಡೆಯೋದು, ಕುಣಿಯೋದು, ಹಾರೋದು ಇವುಗಳೆಲ್ಲವನ್ನ ಕಲಿಸತೊಡಗಿದ್ರು. ಹುಡುಗರಿಗೆ ಅದೊಂದು ಮೋಜಾಯಿತು. ಅವರೆಲ್ಲ ತಮ್ಮ ಕಾಲುಗಳನ್ನು ಬಿಟ್ಟು ತರತರಹದ ಬಣ್ಣ ಬಣ್ಣದ ಉರುಗೋಲುಗಳ ಮೇಲೆ ಚಲಿಸತೊಡಗಿದ್ರು. ಅವರು ತಮ್ಮ ಮಕ್ಕಳಿಗೂ ಅದನ್ನೇ ಬಾಲ್ಯದಿಂದ ಕಲಿಸಿದ್ರು. 3 ತಲೆಮಾರುಗಳು ಕಳೆಯೋದರಲ್ಲಿ ಆ ಊರಿನ ಎಲ್ಲರೂ ಕಾಲಿನಿಂದ ನಡೆಯೋದನ್ನು ಬಿಟ್ಟು ಕೇವಲ ಉರುಗೋಲಿನ ಮೇಲೆಯೇ ಸಾಗ್ತಾಯಿದ್ರು. ಕಾಲುಗಳನ್ನು ಬಳಸಿ ನಡೆಯಬಹುದೆಂಬ ಕಲ್ಪನೆ ಕೂಡ ಮರ್ತು ಹೋಗ್ಬಿಟ್ಟಿತ್ತು. ಒಂದು ದಿನ ಅದಾವುದೋ ದೂರದ ಪ್ರದೇಶದಿಂದ ತರುಣನೊಬ್ಬ ಆ ಊರಿಗೆ ಬಂದ. ಈ ಜನರೆಲ್ಲ ಉರುಗೋಲುಗಳ ಮೇಲೆ ನಡೆತಿರೋದನ್ನು ನೋಡಿ ಆಶ್ಚರ್ಯಗೊಂಡ. ಕೆಲವರನ್ನು ಕೇಳಿದಾಗ ಅವರು ತಮ್ಮ ಊರಿನಲ್ಲಿ ನಡೆಯೋದು ಅಂದರೆ ಹೀಗೆಯೇ ಅಂತ, ತಮ್ಮ ಕಾಲುಗಳು ನಡೆಯೋದಕ್ಕೆ ಪ್ರಯೋಜನವಾಗುತ್ತೆ ಅನ್ನೋ ಕಲ್ಪನೆ ಇಲ್ಲವಂತ ತಿಳಿಸಿದರು. ಅವನು ತನ್ನ ಕಾಲುಗಳನ್ನು ತೋರಿಸಿ ಹೇಳಿದ್ರು ಅವರು ಬೇರೆ ಕಡೆ ಹೇಗಿದೆಯೋ ಏನೋ ನಮಗೆ ಗೊತ್ತಿಲ್ಲ, ನಮ್ಮಲ್ಲಿ ಮಾತ್ರ ತಲತಲಾಂತರಗಳಿಂದ ಇದೇ ಪದ್ಧತಿ ನಡೆದು ಬಂದಿದೆ. ಉರುಗೋಲು ಇಲ್ಲದೆ ನಡೆಯೋದು ಸಾಧ್ಯವಿದ್ದರೆ ನೀನು ನಡೆದು ತೋರಿಸು ಅಂತ ಆಹ್ವಾನ ಕೊಟ್ಟು. ಭಾನುವಾರ ಬೆಳಿಗ್ಗೆ ಕಾಲಿನ ಮೇಲೆ ನಡೆಯುವ ಪ್ರದರ್ಶನವೆಂದು ತೀರ್ಮಾನವಾಯಿತು. ಊರಿನ ಎಲ್ಲರೂ ಕುತೂಹಲದಿಂದ ಈ ವಿಶೇಷವನ್ನು ನೋಡಲಿಕ್ಕೆ ಊರ ಮುಂದಿನ ಮೈದಾನಕ್ಕೆ ನೆರೆದರು. ಊರಿನ ಹಿರಿಯೊಬ್ಬ ಈ ಹೊಸ ತರುಣನ ಕೈ ಹಿಡಿದು ಉರುಗೋಲು ಮೇಲೆ ಹತ್ತಿಸಿ ನಿಧಾನವಾಗಿ ನಡೆಸಿಕೊಂಡು ಮೈದಾನದ ಮಧ್ಯೆ ಕರೆತಂದ. ಈಗ ನೀನು ಉರುಗೋಲ ಮೇಲೆ ಭದ್ರವಾಗಿದ್ದೀಯಾ? ನಿಧಾನಕ್ಕೆ ಅಲ್ಲಿಂದ ಕೆಳಗಿಳಿದು ಕಾಲ ಮೇಲೆ ನಡೆದು ತೋರಿಸು ನೋಡೋಣ ಅಂತ ಹೇಳಿ ಕೈ ಬಿಟ್ಟ. ಆ ಹುಡುಗ ಸಾವರಿಸಿಕೊಂಡು ಸಮತೋಲನ ಕಾಯ್ದುಕೊಂಡು ಒಂದು ಹೆಜ್ಜೆ ಮುಂದಿಟ್ಟ. ಜೋಲಿ ತಪ್ಪಿ ದಪ್ಪನೆ ಮುಖ ಕೆಳಗೆ ಮಾಡಿ ಬಿದ್ದುಬಿಟ್ಟ. ಉರುಗೋಲು ಹಾರಿ ಹೋಯಿತು. ನೆರೆದಿದ್ದ ಜನ ಕೈತಟ್ಟಿ ಕೇಕೆ ಹಾಕಿ ನಕ್ಕರು. ಉರುಗೋಲು ಬಿಟ್ಟ ತಕ್ಷಣ ಹೇಗೆ ಬಿದ್ದ ನೋಡಿ ಅವನು. ಹುಡುಗ ನಿಧಾನವಾಗಿ ಎದ್ದು ಕಾಲನ್ನು ನೀವಿಕೊಂಡು ನಿಧಾನವಾಗಿ ನಡೆದ. ಮೊದಲು ಸಾವಕಾಶವಾಗಿ, ನಂತರ ವೇಗವಾಗಿ ಓಡ್ದ, ಕುಣಿದ, ಕುಪ್ಪಳಿಸಿದ, ಲಾಗ ಹಾಕದ. ಜನ ಬಾಯಿ ಬಿಟ್ಟು ಪವಾಡವೆಂಬಂತೆ ನೋಡ್ತಾನೇ ಇದ್ದರು. ನಂತರ ತಮ್ಮ ಕಾಲುಗಳನ್ನು ತಡವಿಕೊಂಡು ತಾವು ಕೂಡ ಹಾಗೇ ನಡೆಯಬಹುದೇ ಅಂತ ಯೋಚಿಸಿದರು. ಆತ್ಮೀಯರೇ, ಈ ಕತೆ ಎಷ್ಟು ಸುಂದರವಾಗಿದೆ ಅಲ್ವಾ? ಅರ್ಥವತ್ತಾಗಿಯೂ ಕೂಡ ಇದೆ. ನಮ್ಮ ತಲೆತಲಾಂತರದಿಂದ ಬಂದ ಆದರೆ ಪರೀಕ್ಷಿಸದೆ ಒಪ್ಪಿಕೊಂಡಂಥ ಅನುಸರಿಸಿದ ಆಚಾರಗಳು ಉರುಗೋಲು ಇದ್ದಂತೆ. ಆಚಾರದ ಹಿಂದಿರೋ ತತ್ವ ಮುಖ್ಯ. ಅದನ್ನು ಮರೆತು ಕೇವಲ ಆಚಾರವನ್ನೇ ಕಣ್ಣು ಮುಚ್ಚಿ ಅನುಸರಿಸ್ತಾ ಬಂದರೆ ನೈಜ ಶಕ್ತಿಯನ್ನು ಕಳೆದುಕೊಂಡು ಆಚಾರವೆಂಬ ಉರುಗೋಲನ್ನೇ ಹಿಡಿದುಕೊಂಡು ಹೊರಡ್ತೇವೆ, ಅಶಕ್ತರಾಗ್ತೇವೆ. ನಾನು ಹೇಳಲಿಕ್ಕೆ ಹೊರಟಿರೋದು ಇಷ್ಟೇ. ನಾವು ಮಾಡುವ ಕಾರ್ಯದ ಬಗ್ಗೆ, ನಾವು ನಡೆಸುವಂತಹ ಕ್ರಿಯೆಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಕಲ್ಪನೆ ಇರಬೇಕು ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ.
ಕೇಳಿದ್ದಕ್ಕೆ ಧನ್ಯವಾದ.